ಅವರು ಹೇಳುವಾಗ ಶಬ್ದ ತಪ್ಪಾಯ್ತು. ನಾವು ಆ ಶಬ್ದ ತಪ್ಪಾರ್ಥ ಸ್ವೀಕಾರ ಮಾಡಬೇಕು. ಸರಿ, ಅರ್ಥ ಮಾಡಿ. ಅವರ ಭಾವಾರ್ಥ ಏನು? ಮಹಾರಾಜರಿಗೆ ಜಯವಾಗಲಿ. ಶಬ್ದದಲ್ಲಿ ತಪ್ಪಾತನೆ ನಮಗೆ ಅದನ್ನೇ ಹೇಳುವಂತೆ ಆಗ್ತಾ ಬರ್ತದೆ ಅಲ್ಲ. ಅದಕ್ಕೆ ಹೇಳಿದ್ದು ನಾನು ಬರುವಾಗ ಅವರಿಗೆ ಸರಿ ವಿದ್ಯೆ ಇಲ್ಲ. ನಾವು ಸರಿಯಾಗಿ ಸ್ವೀಕಾರ ಮಾಡಿದ್ರೆ ಒಬ್ಬರ ಮೈ ಮೇಲೆ ಒಬ್ಬರು ಬೀಳುವುದು. ಅದು ಬಟ್ಟೆ ಬಾರಾಗಿ ಕೆಳಗೆ ಹಾಕೊಂಡು ಅದೇನದು? ಅದು ಪಟಾಕಿ ಹಾಕುತ್ತೆ. ಅದಕ್ಕೆ ಅವಕಾಶ ಉಂಟು ಇಲ್ಲಿ. ಪಟಾಕಿ ನಮ್ಮ ಭಾವಚಿತ್ರ ಇದೆ ಇದ್ರು ಅವರ ಕಲ್ಪನೆಯಲ್ಲಿ ಆಯ್ತಾ ನಿಮ್ಮನ್ನೇ ಕಾಣ್ತೈತಿ ಬಟ್ಟೆ. ಅದೇ ನಿಮ್ಮ ಪತಾಕಿ ಬಣ್ಣದ ಪತಾಕಿ ನಿಮ್ಮದು ಬಣ್ಣ ಮುಖ್ಯ ಅಲ್ಲ, ಪತಾಕಿ ಮುಖ್ಯ. ಹೌದಾ? ಈಗ ನೀವು ನಿಂತ್ಕೊಂಡು ಸರಿಯಲ್ಲ, ಇನ್ನೊಬ್ಬರಿಗೆ ನಿಲ್ಸುದಲ್ಲ, ನಿನ್ನ ಹೋಗುದು. ಅವರು ಮನ್ಸೋದು ನಿನ್ನ ಹೋಗುದು, ಮನ್ಸುದಲ್ಲ. ಇದು ಎಂತ ಬಗೆಯ ಮಾನಿಸು, ಗೌರವಿಸು. ಈ ಕೂತ್ಕೊಂಡ ಸರಿ ಸರಿ ನಿಮ್ಗೆ ಕೆಂಪು ಕೊಟ್ಟಿಲ್ಲ. ಓ, ಅವರಿಗ ಕೆಂಪಂತೇನು ಪಂಚಪ್ರಾಣ ಅವರಿಗೆ. ನಿನ್ನ ಮಾತು ನನಗೆ ಅಷ್ಟು ಸಂತೋಷ. ಕೆಂಪಟ್ಟಿಲ್ಲ ಅಂದ್ರೆ ಅವರಿಗೆ ಎಂತಪ್ಪ ನನಗೆ ಗೊತ್ತಿಲ್ಲ. ನನಗೂ ಗೊತ್ತಾಗದೇ ಇದ್ರು ಅದ್ರಲ್ಲಿ ಏನು ಅರ್ಥ ಗೊತ್ತಿಲ್ಲ. ಕೂತ್ಕೊಂಡ್ರೆ ಆಸನ ಕೆಂಪು ಬಣ್ಣ ಬಣ್ಣ ಕೆಂಪು ಬಣ್ಣವನ್ನೇ ಆಯ್ಕೆ ಮಾಡಿಕೊಳ್ಳೋದವರು. ಹೌದಾ? ಬನ್ನಿಲ್ಲ ನಿಮಗೂ ಹಾಗೆ ಬಣ್ಣದ ಬಗ್ಗೆ ಯೋಚನೆ ಮಾಡಬೇಕು. ನಾನೇ ಒಂದು ಬಗೆಯಲ್ಲಿ ಬಣ್ಣ. ಹೌದಪ್ಪ, ನೀವು ಇಲ್ಲಿದ್ರೆ ಒಂದು ನಮ್ಮನಿ ಬಣ್ಣ, ನಮ್ಗೆ ಖುಷಿ ಆಗ್ತದೆ ನೀವಿದ್ರೆ. ಸರಿ ಬಿಡು, ಹಾಗಾದ್ರೆ ನಮ್ಗೆ ಯಾವ್ದಾದ್ರು ಆಸನದಲ್ಲಿ ನಿಮ್ಮ ಅನುಕೂಲವೇ ನಮ್ಮ ಅನುಕೂಲ. ಆಸನದಲ್ಲಿ ವಾಸನೆ ಮಾಡಿ. ಏನ್ ಸ್ವಾಮಿ ಅದು? ಆಸನದಲ್ಲಿ ಆಸೀನರಾಗಿ ನೀನು ಹುಡುಕಿದ್ರೆ ಕೂಡ ಎಲ್ಲ ಅಲ್ಲ, ಅದನ್ನು ಸರಿ ಮಾಡಿ ಹೇಳಿ. ಅವತ್ತ ಹೇಳ್ತಾನೆ ನೀವು ಸರಿ. ಆಸನದಲ್ಲಿ ಆಸೀನರಾಗಿ. ನಾವು ಓದಲಿಲ್ಲ, ಹಿಂದುಳಿದವರು ನಾವು. ಗಿರಿಗೆ ಅಲ್ಲ, ಮುಂದೆ ಬರ್ಬೇಕು ನೀವು. ಬರುವಾಗ ಸ್ವಲ್ಪ ಯೋಚನೆ ಮಾಡಿ ಬನ್ನಿ. ಏನು ತಪ್ಪಿಲ್ಲ, ಎಂದು ಇರ್ಬೇಕು. ಈ ದೇಶದಲ್ಲಿ ಎಲ್ಲರೂ ಬುದ್ಧಿವಂತರಾದ್ರೆ ಕಷ್ಟ ಆಗ್ತವೆ. ಹೌದು, ಬುದ್ಧಿವಂತ ಆದರೆ ಕಷ್ಟ ಆಗ್ತದೆ. ಬುದ್ಧಿವಂತರಾದ್ರೆ ಎಲ್ಲರಿಗೂ ಉದ್ದೇಶ ಇಲ್ಲದಿದ್ದವ್ರು ಯಾರು? ಬುದ್ಧಿವಂತರಾದ್ರೆ ನೀವು ತಿದ್ದುಕೊಂಡ್ರಲ್ಲ. ಈ ಪ್ರಪಂಚದಲ್ಲಿ ಮುಳ್ಳಿಲ್ಲದ ಗಿಡ ಮುಳ್ಳಿದ್ದ ಗಿಡ ಇರುವುದಿಲ್ಲ. ಬೇಕೆ ಬೇಕೆ ಮುಳ್ಳಿಲ್ಲದ ಗಿಡ ಮತ್ತೆರೆ ಮುಳ್ಳಿದ್ದ ಗಿಡವನ್ನ ಸುತ್ತು ನಟ್ರೆ ಅದರ ರಕ್ಷಣೆ ಆಗ್ತದೆ. ಬೆಳವಣಿಗೆ.
ಅಯ್ಯೋ ಸ್ವಾಮಿ ನೋಡಿ, ಇದು ಅಪಹಾಸ್ಯ ಅವಮಾನ ಅಲ್ವಾಯ್ತು ನನಗೆ. ಅರ್ಥ ಉಂಟು. ಏನ್ ಅರ್ಥ? ಹೇಳವ್ವ. ಅಂದ್ರೆ ಹೊಸ ಜೋಡಿ ಅಲ್ಲ, ಕೆಲವು ಹೆಣ್ಮಕ್ಳು ಹೊಸ ತರದಲ್ಲಿ ಹತ್ರ ಕೂತ್ಕೊಂತಿಲ್ಲ, ಅದಕ್ಕೆ ಕೇಳದ್ ನಾನು. ಹೌದಾ? ಹೌದೌದು. ನಾನು ಅವ್ರ ಜೊತೆಲೇ ಕುತ್ಕೊಳ್ಳೋದು. ಹೌದಾ? ಬೇರೆ ಆಸನ ಕೊಟ್ಟರು ಅಲ್ಲೇ ಕುತ್ಕೊಳ್ಳೋದು. ಮತ್ತೆ ಇನ್ನೂ ಒಂದು ಅರ್ಥ ಇತ್ತು. ಏನು? ನಾನ್ ಕೂತ್ಕೊಂಡ್ ಕೈ ಮಾಡಿ ಒಂದು 8 ವರ್ಷ ಆಯ್ತು. ಹೌದಾ? ಈಗ ನಿನ್ ಜೊತೆಲಿ ಕುತ್ಕೊಳ್ಳೋದಿಲ್ವಾ ಅಂತ ನಿನ್ನ ಬಗ್ಗೆ ಏನು ಅನುಮಾನ ಇರ್ಬೇಕು ನಿನ್ ಹೆಂಡತಿಗೆ. ಅನುಮಾನವಾ? ಹಾ. ನನ್ನ ಅವಳು ಅಲ್ಲ, ಇಂಥ ಗಂಡನ ಮೇಲೆ ಅನುಮಾನ ಮಾಡುವವರು ಹೆಣ್ಣೆ ಅಲ್ಲ. ಆ, ಯಾಕೆ ಕೂತ್ಕೊಳ್ಳುವುದಿಲ್ಲ ಅವನು ಕೇಳ. ಅವಳು ಇಲ್ಲ ಈಗ. ಹೌದು. ಅಲ್ಲ ಒಳ್ಳೆ ಪುಣ್ಯಾತ್ಮನು. ನನ್ ಕಡೆಗೆ ಕೂತ್ರು. ನನ್ ಜೊತೆಗಿದ್ರೆ ನಾ ಪಾಪ ಮಾಡಿದ್ದೀನಿ. ಕೂತ್ಕೊಳ್ಳಿ. ಇನ್ನ ಈಗ ಸ್ವಾಗತ ಕೋರ್ದೆ. ಶ್ಯಾಮ್ ನಾಯ್ಕ ಇಲ್ವಾ? ಇದು ಶ್ಯಾಮ್ ನಾಯ್ಕನಿಂದ ಮಹಾರಾಜರಿಗೆ ಪುಷ್ಪಗುಚ್ಛ. ಮಹಾರಾಜರಿಗೆ ಶ್ಯಾಮ್ ನಾಯ್ಕನಿಂದ ಪುಷ್ಪಗುಚ್ಛ ಕೊಟ್ಟು ಅವರನ್ನ ಮಾನಿಸಲಾಗುವ ತಲೆ ತುಂಬಿದ್ದೆ ಯಾರು? ನಾವು ಸುಮ್ಮನೆ ಕೂತ್ಕೊಂಡು ಒಂದೊಂದೇ ತಯಾರು ಮಹಾರಾಜ ತಯಾರು ಮಾಡಬೇಕಾದ್ರೆ ನಾವು ತಯಾರು ಮಾಡ್ಬೇಡ. ಅಯ್ಯೋ ಇಲ್ಲ, ದೇವರೇ ನಮ್ಮಲ್ಲಿ ಇರುವುದೇ ಇತ್ತಂತ. ಯಾವ್ದು ಬೇಡ ಅದನ್ನ ತಯಾರು ಮಾಡಿ. ಇದು ಚಾಮರಾಜನಿಂದ ಮಹಾರಾಣಿ ಅಮ್ಮನಿಗೆ ಪುಷ್ಪಗುಚ್ಛ. ದೂರಿಸ್ಕೊಳ ಮುಂದಿನ ಕಾರ್ಯಕ್ರಮ ಇದು ಅಮ್ಮನ ಶೃಂಗೇರಿ ಮಾಡುವುದು. ಅಲ್ಲಿ ಅಮ್ಮ ಇದ್ದಾರೆ. ಚಂದ ಮಾಡುದ ಕೂಸು ಶೃಂಗಾರ ಮಾಡಿ ಇಲ್ಲ ಅಮ್ಮನ ಗಟ್ಟಿ ಕೂಸು ಗಟ್ಟಿ ಕೂಸು ಅಮ್ಮನ ಮೂರ್ತಿ ತಂದ ಇಲ್ಲ ಇಟ್ಟು ಕಟ್ಟೆ ಮೇಲೆ ಕಟ್ಟೆ ಮೇಲೆ ಅಮ್ಮನನ್ನು ಕಟ್ಟೆ ಮೇಲೆ ಕುಳಿತು ಗಟ್ಟಿ. ಅಲ್ಲ ಗಟ್ಟಿ ಅಲ್ಲ, ಮೂರ್ತಿ ಕಡೆ ಆಮೇಲೆ ಬದಿಗಿಡುವುದಿತ್ತು ಅವರ ಅಮ್ಮನ ಗಟ್ಟಿ. ಸರಿ ಸರಿ. ಹೌದೇ? ಇದನ್ನ ಎಲ್ತಾ ಇದ್ದೆ ನೀನು? ತಗೊಂಡ್ ಬಂದದ್ದ. ಇದು ನನ್ನ ಒಬ್ಬಂದಲ್ಲ, ಊರಿನವರು ದೇಣಿಗೆ. ಒಂತಿಗೆ ಒಂತಿಗೆ. ನಿನಗೆ ತಯಾರಿ ಅಂತ ಕೇಳಿದ್ರೆ ನೀನು ಕಾನ್ವೆಂಟ್ ತಕೊಂಡು ಬಂದಿದ್ದಿಲ್ಲ ಅಲ್ಪ. ಅದೇ ಅಮ್ಮನ ಕಡೆಗೆ ಮಹಾರಾಜರೇ ಹೇಳ್ತಾ ಇಲ್ಲ ಅಂತ. ಹಾಗೆ ಈಗ ಎಲ್ಲ ಶೃಂಗಾರ ಮಹಾರಾಜ ಹೇಳಿದ ಶೃಂಗಾರ ಮಾಡಿ ಪೂಜೆ ಮಾಡಿ ಅಮ್ಮ ತಾಯಿ ಕಾಳಮ್ಮ ಬೂಟಿ ಕಟ್ಟಿ ಬೂಟಿ ಕಟ್ಟಿ ಬೂಟಿ ಕಟ್ಟಿ ಹೊಗೆ ಹಾಕ್ತಾರೆ. ಅಡಿ ಮಾಡೋದ ಹಾಗೆ. ಕಟ್ಟಿ ಬನ್ನಿ, ಮುಗಿಸಿದ ಒಂದು ಕಟ್ಟಿ. ಗಂಧದ ಪರಿಮಳ ಬರ್ತದೆ. ಅಮ್ಮನಿ ಹೊಗೆ ಅಮ್ಮನಿಗೆ ಹೋಗಿ. ಅಮ್ಮನಿ ಹೊಗೆ ಅಮ್ಮ ಹೊಗೆ ಹಾಕ್ಕೊಂಡ ಅಂತ ಹೇಳಿದ್ರೆ ಅರ್ಥ ಬೇರೆ. ಇದು ಅಮ್ಮನ ಹತ್ರ ನಾವು ಹೊಗೆ ಪರಿಮಳದ ಹೊಗೆ ಹಾಕೋದು. ಎಲ್ಲ ಅಮ್ಮ ತಾಯಿ ಕಾಳಮ್ಮ ಉಲ್ಬತ್ತಿ ಅಮ್ಮ ಉಲ್ಬತ್ತಿ ಅಮ್ಮ ಉಲ್ಬತ್ತಿ ಅಮ್ಮ ಉತ್ಪತ್ತಿ ಅಮ್ಮ. ಅಮ್ಮನಿಗೆ ಹೇಳಿ ತೋರಿಸಿ ಕೊಡಲ್ಲ. ಯಾವಾಗ್ಲೂ ಉತ್ಪತ್ತಿ ಆಗ್ತಿದ್ದಿಲ್ಲ. ಚಪ್ಪಲ್ ಧೂಪ ದೀಪ ಹಾಗೆಯೋ ಹೌದಾ? ಹಾಗಾಗಿ ಅವನಿಗೆ ಮಾಡ್ದ ನೀರು ಕ್ರಮ. ನಾವು ವರ್ಷ ಹಚ್ಚುದಾ ಆದ್ದರಿಂದ ಈ ಕಟ್ಟಿ ಪಡಿ ಸೇವೆ ಮಾಡುವಾಗ ಅದನ್ನ ಇದು ಹೌದು. ಅಮ್ಮ ತಾಯಿ ಕಾಳಮ್ಮ ಶಂಕೈಲ ಕೈ ಕೊಡಬೇಕಂದ್ರೆ ಶಂಕ ಇಲ್ವಾ? ಶಂಕ ಇಲ್ಲ. ಏನಾಯ್ತು? ಅದು ಕಾಲರ್ಷದ ಕತ್ತಿ ಅಂತ ಎಂತ ಕತೆ? ಪೂಜೆ ಮುಗಿಸಿ ಶಂಕ
ಮುಗೀತು ಅಂತೇಳಿ ಎಲ್ಲ ಮಾಡಿ ಅಲ್ಲ ನಿಂತಲೇ ಬೇರೆ. ಹೌದು ಕತ್ತಿ ಕತ್ತಿ ಇಲ್ಲ ಯಾರಲ್ಲಿ ಈಗ ಗಾಳಿ ಹೊಡೆಯದೆ ಪೂಜೆ ಕಾಯಿ ಹೊಡಿದೆ ಪೂಜೆ ಮಾಡೋದು ಹೇಗೆ ಅದಕ್ಕೆ ಕೆಲವು ಗಾಳಿ ಕೇಳುವು ಈಗ ಒಂದು ಕೆಲಸ ಮಾಡ್ತೇವೆ ಏನ್ ಮಾಡ್ತೀಯ? ಕಾಯಿ ಇಲ್ಲ ಇಲ್ದಿದ್ರೊಳ್ಳಿಲ್ಲ ಇದು ಕಾಯಿ ಇತ್ತ ಕತ್ತಿದ್ರೊಳ್ಳಿಲ್ಲ ಇವನ್ ನೆತ್ತಿ ಇತ್ತಲ್ಲ ಇವನ ನೆತ್ತಿಗೆ ಏನಂದ್ರೆ ಮನುಷ್ಯರೇ ಅಮ್ಮನ ಮೈನಿ ಕಡೆ ಹಲೋ ಅದರಲ್ಲಿರುವಂತ ನೀರು ನೀರ ಅಮ್ಮನ ಕಾಲಲ್ಲಿ ಯಾವಾಗ ಇದ್ದದಲ್ಲ ಮೊದ್ಲೇ ಕುಡ್ದ ಇದ್ದ ಭಯಕ್ಕೆ. ಅಮ್ಮ ಕುಡ್ದ ಇದ್ದ ಭಾಗ್ಯ. ಅಮ್ಮ ತಾಯಿ ಇದೆಲ್ಲ ಅಮ್ಮ ಸಂಜಾರ ಇದ್ದ ಇನ್ನೀಗ ನಾನೊಂದು ಕಾರ್ಯಕ್ರಮ ಕುಳಿತದ್ದು ಸರಿ, ಸರಿ. ಹೌದಾ ನೋಡ್ದ ಹ್ಮ್. ನಿಮ್ಮ ಅಪ್ಪನಿಗೆ ನೋಡು